Hi everyone, welcome to our YouTube channel. ನೆಕ್ಸ್ಟ್ ನೆನ್ನೆ ಟ್ರಿಪ್ ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀವಿ. ಇವತ್ತು ಸಿಗಂದೂರ್ಗೆ ಹೋಗ್ತಾ ಇದೀವಿ. ಎಟ್ ಪ್ರೆಸೆಂಟ್ ಸಾಗರದಲ್ಲಿ ಇದೀವಿ. ಸಿಗಂದೂರ್ಗೆ ಹೋಗಿ ಸಾಗರದಿಂದ ಸಿಗಂದೂರು ದೇವಸ್ಥಾನಕ್ಕೆ ಹೋಗೋ ದಾರಿ. ಮುಂಚೆ ಲಾಂಚ್ ಹೋಗ್ತಿದ್ವಿ, ಅವಾಗ ಒಂದು ಇಡೀ ದಿನ ಬೇಕಾಗುತ್ತೆ ನಮಗೆ ಟ್ರಾವೆಲ್ ಮಾಡೋಕ್ಕೆ. ಈಗ ಬ್ರಿಡ್ಜ್ ಆಗಿರೋದ್ರಿಂದ ಈಸಿ ಅನಿಸುತ್ತೆ, ಬಟ್ ಅಂದ್ರೆ ಲಾಂಚಲ್ಲಿ ಓಡಾಡೋದು ತುಂಬ ಮಿಸ್ ಮಾಡ್ಕೋತೀವಿ. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಬಸ್ಸೇ ಹೋಗುತ್ತೆ, ಬೈಕೇ ಹೋಗುತ್ತೆ ಅಂದ್ರೆ ನಾನು ಹೌದಾ ಹೌದಾ ಅಂತ ಶಾಕ್ ಆಗಿದೆ. ಯಾರಾದ್ರೂ ಫಸ್ಟ್ ಟೈಮ್ ಕೇಳಿದವ್ರಿಗೆ ಅದೇ ಥರ ಶಾಕ್ ಅನಿಸುತ್ತೆ, ಬಟ್ ಓಡಾಡಿರೋರಿಗೆ ಹೌದು ಅನಿಸುತ್ತೆ. ಬಂತು ಸಿಗಂದೂರಿನ ಬ್ರಿಡ್ಜ್, ಸೆಕೆಂಡ್ ಹೈಯೆಸ್ಟ್ ಬ್ರಿಡ್ಜ್ ಇಂಡಿಯಾದಲ್ಲಿ, ಐ ಮೀನ್ ಲಾಂಗೆಸ್ಟ್ ಬ್ರಿಡ್ಜ್. ಫಸ್ಟ್ ಯಾವುದು ಅಂತ ಹೇಳಿ ನೋಡೋಣ. ಈಸಿ ಆಕ್ಸೆಸ್ ಆಗಿದೆ, ಪಾಪ ಅಲ್ಲಿ ಎವ್ರಿಡೇ ಓಡಾಡೋರಿಗೆ ಮಾತ್ರ ತುಂಬಾ ಯೂಸ್ ಆಗಿದೆ. ಲಾಂಜಲ್ಲಿ ಹೋಗಿ ಬರೋದು ಟೈಮ್ ಕನ್ಸ್ಯೂಮಿಂಗ್ ಅದು ಆಕ್ಚುಲಿ, ಬಟ್ ಟೂರಿಸ್ಟ್ ಅವ್ರಿಗೆ ಮಾತ್ರ ಮಿಸ್ ಮಾಡ್ಕೊತಾರೆ ತುಂಬಾ. ಟೂರಿಸ್ಟ್ಗಳಿಗೆ ಒಂದು ಅವಕಾಶ ಕೊಡ್ಬೋದಿತ್ತು, ಅಥವಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನಾನು 2ನೇ ಸಲ ಹೋಗ್ತಾ ಇರೋದಷ್ಟೇ ಬ್ರಿಡ್ಜ್ ಆದ್ಮೇಲೆ. ಯಾಕೆಂದ್ರೆ ಅರ್ಧಕ್ಕರ್ಧ ಟೂರಿಸ್ಟ್ ಬರ್ತಿದೆ ಸಿಗಂದೂರ್ಗೆ, ಅದು ಲಾಂಚಲ್ಲಿ ಓಡಾಡಕ್ಕೆ. ಹಂಗಾಗಿ ಲಾಂಚಲ್ಲಿ ಓಡಾಡೋ ಅವಕಾಶನ ಕೊಟ್ಟಿದ್ರೆ ಟೂರಿಸ್ಟಿಗೆ ತುಂಬಾ ಖುಷಿಯಾಗಿರೋರು. ಸಿಗಂದೂರ್ ಬ್ರಿಡ್ಜ್ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ, ಮಳೆ ಇಲ್ದಿರೋದ್ರಿಂದ ಬ್ಯಾಕ್ ವಾಟರಲ್ಲಿ. ಕೆಲವೊಂದ್ಸಲ ಫುಲ್ ಕಂಪ್ಲೀಟ್ ಅಲ್ಲಿ ಆ ಕಡೆ ಈ ಕಡೆ ಕಾಣಿಸ್ತಿರೋ ಗಿಡಗಳು ಬಿಟ್ಟರೆ ಕೆಳಗಡೆ ಜಾಗನೇ ಕಾಣಿಸಲ್ಲ, ಅಷ್ಟು ನೀರಿರುತ್ತೆ. ಎಷ್ಟು 2.5 ಕಿಲೋಮೀಟರ್ ಬೇಕು ಅನ್ಕೋತೀನಿ ಇದು. ಸೊ ಸಿಗಂದೂರು ಬ್ರಿಡ್ಜ್ ಮುಗಿಸಿ ಸಿಗಂದೂರಿಗೆ ಬಂದ್ವಿ. ಸಿಗಂದೂರು ದೇವಸ್ಥಾನ ಕ್ಯೂ ನಿಂತಿದ್ದಾರೆ, ಇಲ್ಲಿದ್ದು ದರ್ಶನ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಆಚೆ ಕಡೆ ಬಂದ್ವಿ. ನಾವು ತುಂಬಾ ಬೇಗ ಹೋಗಿದ್ರಿಂದ ಊಟ ಮೇಬಿ ಇರ್ಲಿಲ್ಲ ಅನ್ಸುತ್ತೆ. ನಾವು 10 ಗಂಟೆ ಅಷ್ಟೊತ್ತಿಗೆ 11 ಗಂಟೆ ಅಷ್ಟೊತ್ತಿಗೆನೋ ಇದ್ವಿ. ನನ್ನ ಮಗ ಮಧ್ಯ ಫೋಟೋ ತೆಗಿನಿಂದು ಅಂತ ಕುತ್ಕೊಂಡ. ಅವ್ನು ಹೇಳ್ದಾಗ ಮಾತ್ರ ನಾನು ತೆಗಿಬೇಕು, ನನ್ಗೆ ಇಷ್ಟ ಆದಾಗ ತೆಗಿಯೋಕೋದ್ರೆ ನೋಡು ವ್ಲಾಗ್ ಮಾಡ್ತಾಳೆ ಅಂತ ಅವ್ರ ಅಪ್ಪಗೆ ಚಾದಿಯಲ್ಲಿ ಬಯಸ್ತಾನೆ. ಚೆನ್ನಾಗಿ ಕೂತಿದ್ದಾನೆ. ನಾವು ಆಕ್ಚುಲಿ ಸಿಗಂದೂರಲ್ಲೇ ಮದುವೆ ಆಗಿದ್ದು, ಹಂಗಾಗಿ ನನಗೂ ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಎಮೋಷನಲ್ ಬಾಂಡಿಂಗ್ ಜಾಸ್ತಿ ಸಿಗಂದೂರು ಅಂದ್ರೆ. ಎಷ್ಟು ಯಾವಾಗಿಂದ ಹೋಗ್ತಾ ಇದೀವಿ, 2014 ಹೋಗ್ತಾ ಇದೀವಿ. ಇಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂದ್ರೆ, ಇಲ್ಲೆಲ್ಲ ಏನೂ ಇರ್ಲಿಲ್ಲ ಅವಾಗ, ಮನೆ ತರ ಇತ್ತು. ಇವಾಗ ತುಂಬಾ ಚೇಂಜಸ್ ಆಗಿದೆ. ನಾವು ವೀಕ್ಡೇಲಿ ಹೋಗಿರೋದ್ರಿಂದ ಜಾಸ್ತಿ ಜನ ಇರ್ಲಿಲ್ಲ, ಹಂಗಾಗಿ ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಈಗ ಯಾರೋ ಹೋಮ ಮಾಡಿಸ್ತಿದ್ರು ಅಲ್ಲಿ ಸಿಗಂದೂರ ಇದರಲ್ಲಿ. ನೆಕ್ಸ್ಟ್ ಇದು ನಮ್ಮ ಚೌಡಮ್ಮ ದೇವಾಲಯ, ಶ್ರೀ ಕ್ಷೇತ್ರ ಸಿಗಂದೂರು. ನಮ್ಮದು ಅಪ್ಪದ ಫೋಟೋ ತೆಗಿಸ್ತೀನಿ ಅಂತ ನಿಲ್ಲಿಸ್ದೆ. ಅದಾದ್ಮೇಲೆ ಸಿಗೇಕಾರ್ ಮಾಡ್ತಿದ್ರು. ನಮ್ಮ ಮನೆಯವ್ರಿಗೆ ಎಷ್ಟು ಕೊಡ್ಸು ಅಂತ ಅಂದ್ರು, ಕೊಡಿಸ್ಲಿಲ್ಲ, ಮುಂದಕ್ಕೆ ಹೋಗ್ಬಿಟ್ರು. ಆಮೇಲೆ ಗೊತ್ತವರಿಗೆ ಇಡೀ ದಾರಿ ತುಂಬ ಗಲಾಟೆ ಮಾಡ್ತೀನಿ ಅಂತ ಯೂಟರ್ನ್ ಮಾಡ್ಕೊಂಡ್ಬಂದು ಕೊಡ್ಸಿದ್ರು. ಕೊಡಿಸ್ಲಿಲ್ಲ ಅಂತ ಪ್ರಾಣ ತಿಂದ್ಬಿಡಿದೆ. ಅದಾದ್ಮೇಲೆ ಸಿಗಂದೂರಿಗೆ ಹೇಳಿ ನೆಕ್ಸ್ಟ್ ದೇವಸ್ಥಾನದ ಕಡೆ ಹೊರಟ್ವಿ. ಇನ್ನೊಂದು ಹೇಳ್ಬೇಕು ಏನು ಅಂತ ಅಂದ್ರೆ, ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅದನ್ನು ತೋರಿಸ್ತಿದ್ದಾರೆ ನಮ್ಮ ಮನೆಯವರು. ನಮ್ಮ ಮನೆಯವರು ಜೋಗ ಹೋಗೋವಂತ ಇರೋ ದಾರಿಯಲ್ಲಿರುವಂತ ಬ್ರಿಡ್ಜ್. ನಾವು ಆಕ್ಚುಲಿ ಜೋಗದ ಮೇಲೆ ಹೋಗ್ತಾ ಇದೀವಿ, ಬಳೆ ಪದ್ಮಾಂಬ ದೇವಸ್ಥಾನಕ್ಕೆ. ಬಟ್ ಜೋಗಕ್ಕೆ ಹೋಗೋ ಪ್ಲಾನ್ ಇರಲಿಲ್ಲ ನಮ್ದು.
ಯಾಕಂದ್ರೆ ನಮ್ಗೆ ಇನ್ನೊಂದು 2-3 ದೇವಸ್ಥಾನ ಇದ್ದಿದ್ರಿಂದ ನಾವು ಅದು ಪ್ಲಾನ್ ಮಾಡಲಿಲ್ಲ. ಇನ್ನೊಂದು ಇದು ಮಳೆಗಾಲ ಅಲ್ಲದೆ ಇರೋದ್ರಿಂದ ಜೋಗ್ ಫಾಲ್ಸಿಗೇನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ, ಹಂಗಾಗಿ ನಾವು ಅದನ್ನು ಆಪ್ಟ್ ಮಾಡಲಿಲ್ಲ. ಅದೇನು ಹೇಳ್ತಿದ್ನಲ್ಲ ನಮ್ಮ ಮನೆಯವರು, ಇವತ್ತು ನಾವು ವಿಸಿಟ್ ಮಾಡ್ತಿರೋ ದೇವಸ್ಥಾನಗಳೆಲ್ಲ ನಮ್ಮ ಮನೆಯವ್ರ ಅರ್ಕೆ ಕಟ್ಕೊಂಡಿರೋದು. ಜೋಗ್ ಫಾಲ್ಸ್ ಎಂಟ್ರೆನ್ಸ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಏನಪ್ಪಾ ಅಂತ ಅಂದ್ರೆ, ನಾನೊಂದು ಸ್ವಲ್ಪ ಜಾಬಿಗೆ ಓದಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ 1-2 ಇಯರ್ಸ್ ಬ್ಯಾಕು. ಅದಕ್ಕೆ ನಮ್ಮ ಮನೆಯವರು ಹರಕೆ ಕಟ್ಕೊಂಡಿದ್ರು, ಅವಳಿಗೆ ಜಾಬ್ ಆದರೆ ಹರಕೆ ತೀರಿಸ್ತೀನಿ ನಾನು ಅಂತ. ಅದಕ್ಕೆ 50 ಹರಕೆಗಳೆಲ್ಲ ತೀರ್ಸೋಕ್ಕೆ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಬಳೆ ಪದ್ಮಾಂಗ್ ಹೋಗೋಕ್ಕೆ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡ್ಕೊಂಡು ಹೊರಡಬೇಕು. ಸ್ವಲ್ಪ ರೋಡ್ ಸರಿ ಇಲ್ಲಪ್ಪ. ಯಾರಾದರೂ ಈ ಪ್ಲೇಸ್ ನಿಯರ್ ಬೈ ಇರೋರು ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಕೇಳಿ ಒಂದೊಳ್ಳೆ ರೋಡ್ ಮಾಡಿಸ್ಬೋದು. ಎಷ್ಟು ಫೇಮಸ್ ದೇವಸ್ಥಾನ ಬಳೆ ಪದ್ಮಾಂಬ ದೇವಸ್ಥಾನ, ಬಟ್ ರೋಡ್ ಮಾತ್ರ ಹಾರಿಬಲ್. ಹೆಂಗೋ ದೇವಸ್ಥಾನಕ್ಕೆ ಬಂದ್ವಿ, ಟೈಮ್ ಆಗಿಬಿಡುತ್ತೆ ಅಂತ ಗಾಬರಿ ಮಾಡ್ಕೊಂಡೆ ಬಂದ್ವಿ. ಮೇನ್ ಕ್ಲೋಸಿಂಗ್ ಟೈಮು ಸ್ಟಿಲ್ ನಮ್ಗೆ 2 ಗಂಟೆ ಒಳಗಡೆ ಪೂಜೆ ಸಿಕ್ಸ್ತು. 1 to 2 ಏನೋ ಕ್ಲೋಸು. ಮರ್ತ್ಬಿಟ್ಟೆ ನಾನು ಆಲ್ರೆಡಿ. ಅಪ್ಪ ಮಗ ಓಡ್ತಿದ್ದಾರೆ, ನನ್ನನ್ನು ಓಡಿಸ್ತಿದ್ದಾರೆ. ದೇವಸ್ಥಾನ ದರ್ಶನ ಮುಗಿಸಿ ಪೂಜೆ ಮುಗಿಸಿ ಕಡೆ ಬಂದ್ವಿ. ಸಮ್ಮ ಸಾಷ್ಟಾಂಗ ನಮಸ್ಕಾರ ಹಾಕೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಈಗ ಮಲಗ್ಬಿಡ್ತಾನೆ. ಭೂಮಿ ಮೇಲಿರೋ ಒಳ್ಳೆ ಬುದ್ಧಿಲ್ಲ ಇವರೊಬ್ಬನಿಗೆ ಬರಲಿ ಅಂತ ಪ್ಲಾನಿಂಗ್. ನೆಕ್ಸ್ಟ್ ಇದೆಲ್ಲ ದರ್ಶನ ಮುಗಿಸಿ ಆಮೇಲೆ ಊಟ ಮುಗಿಸಿ 2 ಫೋಟೋ ತಕ್ಕೊಂಡು ರಿಟರ್ನ್ ಹಳೆ ಪದ್ಮಾಂಬ ದೇವಸ್ಥಾನದಿಂದ ರಿಟರ್ನ್. ಇದು ನಮ್ಮ ಮಲೆನಾಡು ವ್ಯೂ. ಅಲ್ಲೆಲ್ಲ ಅದೊಂದು ವೈಟ್ ಪ್ಯಾಚಸ್ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಮಳೆಗಾಲದಲ್ಲಿ ಫಾಲ್ಸ್ ತರ ಹರಿಯುತ್ತೆ. ಬಟ್ ಇವಾಗ ಏನು ಇರಲ್ಲ, ಮಳೆಗಾಲದಲ್ಲಾದ್ರೆ ಫಾಲ್ಸ್ ತರ ಹರಿಯುತ್ತೆ. ನೆಕ್ಸ್ಟ್ ದೇವಸ್ಥಾನ ನಮ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಆಲ್ಸೆ ಚಂಡಿಕೇಶ್ವರಿ ದೇವಸ್ಥಾನ. ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ದೇವಸ್ಥಾನ, ಬಟ್ ಲಕ್ಕಿಲಿ ನಮಗೆ ದೇವ್ರು ಕಾಣಿಸ್ತಿತ್ತು. ಹಂಗಾಗಿ ಅಲ್ಲಿ ಕೌಂಟ್ರಲ್ಲಿ ಅಣ್ಕಾಯಿ ಎಲ್ಲ ಕೊಟ್ಟು ದೇವ್ರದ್ದು ದರ್ಶನ ತಗೊಂಡು ನೋಡ್ಕೊಂಡು ನೆಕ್ಸ್ಟ್ ಹೊರಟ್ವಿ. ನೆಕ್ಸ್ಟ್ ನಮ್ಮ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಗಾಣಿಮಕ್ಕಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ 5:45 ಹೊರಟ್ವಿ. 6 ಗಂಟೆ 5:45 ರೀಚ್ ಆದ್ವಿ. ಸಂಜೆ 6 ಗಂಟೆ ಅಷ್ಟೊತ್ತಿಗೂ ಪೂಜೆ ಮಾಡಿದ್ರು. ಇಲ್ಲೂ ಹುಡಿ ಎಲ್ಲ ಕೊಟ್ಟು ಇಲ್ಲೂ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಇವತ್ತು 4 ದೇವ್ರದನ್ನ ಹರಕೆ ತೀರಿಸಿದ್ವಿ. ಇನ್ನು ನಮ್ಮ ಮನೆಯವ್ರದ್ದು ಏನೇನೋ ಹರಕೆ ಇದೆ, ತುಂಬಾ ಹರಕೆ ಇದೆ. ಧರ್ಮಸ್ಥಳ, ಸೌದತ್ತಿ, ಎಲ್ಲಮ್ಮ ಎಲ್ಲ ಅದೆಲ್ಲ ಹರಕೆನೂ ಮುಂದೆ ಫ್ಯೂಚರಲ್ಲಿ ತೀರಿಸ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಇದಾಗಿತ್ತು ನಮ್ಮ ಟ್ರಾವೆಲಿಂಗ್ ಬಿಸ್ನೆಸ್ನ ಸೆಕೆಂಡ್ ಪಾರ್ಟ್ ವಿಡಿಯೋ ಅಂಡ್ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಬಾಯ್.